ಇವತ್ತಿನ ರೆಸಿಪಿಲಿ ನಾನು ಎಗ್ಲೆಸ್ ರವೆ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗಿದ್ರು ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ, ಅದಕ್ಕೆ ಆರಾಮಾಗಿ ಮನೇಲೇ ಮಾಡಿಕೊಂಡು ಮಕ್ಳಿಗೂ ಕೊಡ್ಬೋದು, ಇಷ್ಟವಾಗಿ ತಿಂತಾರೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದನ್ನು ಹೇಗೆ ಮಾಡೋದಂತ ನೋಡೋಣವಾ? ನೋಡೋಕ್ಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾ ದಿಶಾ ಲಾಗ್ಸ್. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ, ಅದನ್ನು ತಗೊಂಡು ನಾವು 5 ಮಿನಿಟ್ಸ್ ಆಫು ಆನು ಮಾಡ್ತಾ ರೆಗ್ಯುಲರ್ ಆಗಿ ಅದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಅದೇ ಜಾರ್ಗೆ 1 ಕಪ್ಪಷ್ಟು ಶುಗರ್ನ ತೊಗೋಬೇಕು. ನಾವು ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಶುಗರ್ನ ತೊಗೊಂಡು ಅದಕ್ಕೆ 2 ಏಲಕ್ಕಿನ ಹಾಕಿ ಅದನ್ನು ಕ್ಲೀನಾಗಿ ಪುಡಿ ಮಾಡಿಕೊಂಡು ರವೆ ಹಾಕಿದ್ದಿದ್ದ ಬೌಲ್ಗೆ ನಾವು ಶುಗರ್ನ ಹಾಕ್ಕೋಬೇಕು. ಇವಾಗ ಅದಕ್ಕೆ ಒಂದು 1/4 ಕಪ್ಪಷ್ಟು ನಾವು ಗೋಧಿ ಹಿಟ್ಟನ್ನ ತಗೊಂಡು 3/4 ಕಪ್ಪಷ್ಟು ಕೋಕೋನಟ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ 2 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಕಪ್ಪಷ್ಟು ಫ್ರೆಶ್ ಮೊಸರನ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊಂಡು ನಾವು ಕಾಯಿಸಿ ಆರಿಟ್ಟಿದ್ದಂಥ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಲನ್ನ ಹಾಕ್ಕೋಬೇಡಿ, ಸ್ವಲ್ಪನ ಹಾಕ್ಕೊಂಡು ಗಂಟೆ ಇಲ್ದಿರೋ ಥರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಹಾಲಿನಲ್ಲಿ ನಾನಿವಾಗ 3/4 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇನ್ನು 1/4 ಕಪ್ ಹಾಲನ್ನ ನಾನು ಆಮೇಲೆ ಹಾಕ್ಕೊತೀನಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 20 ಇಂದ 30 ಮಿನಿಟ್ಸ್ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇವಾಗ ನಾವು ಕೇಕ್ ಬೌಲ್ಗೆ ನಾವು ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಕ್ಲೀನಾಗಿ ಸುತ್ತ ಸವರ್ಬಿಟ್ಟು ಅದ್ರ ಮೇಲೆ ನಾನು ಬಟರ್ ಪೇಪರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ನಾವು ಸ್ಪ್ರೆಡ್ ಮಾಡ್ಕೋಬೋದು. ಈಗ ಸ್ಟವ್ ಆನ್ ಮಾಡಿ ಒಂದು ಅಗಲವಾಗಿರೋ ಪಾತ್ರೆ ಇಟ್ಟು ಅದಕ್ಕೆ ನಾವು ಪುಡಿ ಉಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 5 ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ಅದನ್ನು ಕಾಯಿಸ್ಕೋಬೇಕು. ಈಗ ಅರ್ಧ ಗಂಟೆ ಆದಮೇಲೆ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕಿ ಕ್ಲೀನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವಾಗಲೇ ಎತ್ತಿಟ್ಟಿದ್ದಂಥ ಒಂದು 1/4 ಕಪ್ ಹಾಲು ಕೂಡ ಇವಾಗ ಹಾಕ್ಕೊಂಡು ಕ್ಲೀನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಬೌಲ್ಗೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ನ ಸಣ್ಣಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಟುಟಿ ಫ್ರೂಟಿ ಹಾಕಿ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಕಡೆ ನಿಲ್ಲೋದಿಲ್ಲ, ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ನಾವಾಗಲೇ ಗ್ರೀಸ್ ಮಾಡಿ ಇಟ್ಕೊಂಡಿದ್ದಂಥ ಕೇಕ್ ಬೌಲ್ಗೆ ಇವಾಗ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಈ ಥರ ನಾವು ಟ್ಯಾಪ್ ಮಾಡ್ಕೋಬೇಕು, ಗಾಳಿ ಹೋಗ್ದಿರಂಗೆ. ಇವಾಗ ಈ ಬೌಲ್ನ ನಾವು ಆಗಲೇ ಫ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 35 ಇಂದ 40 ಮಿನಿಟ್ಸ್ವರೆಗೂ ಸ್ಲೋ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡ್ಕೋಬೇಕು. 20 ಮಿನಿಟ್ಸ್ ಆದಮೇಲೆ ಗಾರ್ನಿಷ್ಗೋಸ್ಕರ ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿರ್ಗಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಫುಲ್ ಕುಕ್ ಆಗೋಕ್ಕೆ ಬಿಡಬೇಕು. ಫುಲ್ ಕುಕ್ ಆದಮೇಲೆ ಸ್ಟವ್ ಆಫ್ ಮಾಡಿ ಅದು ಫುಲ್ಲು ತಣ್ಣಗಾಗೋಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾದ್ಮೇಲೆ ಚಾಕು ತಗೊಂಡು ಸುತ್ತ ಎಡ್ಜಸ್ ಮಾತ್ರ ನಾವು ಇದನ್ನು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡು ಒಂದು ಪ್ಲೇಟ್ ಇಕ್ಕು ದಬಾಕಿದ್ಮೇಲೆ ಕ್ಲೀನಾಗಿ ಅದು ಓಪನ್ ಆದಮೇಲೆ ಕ್ಲೀನಾಗಿ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ತಿನ್ನೋದು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಮಕ್ಳಿಗಂತೂ ತುಂಬ ಇಷ್ಟಪಡ್ತಾರೆ. ಆಚೆಗಡೆ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ. ಇವತ್ತಿಂದು ರೆಸಿಪಿ ಬಂದು ಇಷ್ಟೇ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.